ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವೆರಿ ಗುಡ್ ಮಾರ್ನಿಂಗ್. ಹೇಗಿದ್ರಿ ಎಲ್ರು? ಸೊ ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ನೀವು ಕೂಡ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಈ ಒಂದು ವ್ಲಾಗ್ ನ ಶುರು ಮಾಡ್ತಾ ಇದ್ದೀನಿ. 18th August 2026. ನಾನು ಬೆಳಗ್ಗೆ ಎದ್ದ ಕೂಡಲೇ ಫ್ರೆಶ್ ಅಪ್ ಆಗಿ ಮೊದಲು ತಲೆ ಬಾಚ್ಬಿಡೋಣ ಅಂತ ಹೇಳಿ ತಲೆ ಬಾಚ್ತಾ ಇದೀನಿ. ತಲೆ ಬಾಚ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್. ತುಂಬಾನೇ ಕೂದಲು ಉದುರ್ತಾ ಇತ್ತು ನನಗೂ ಕೂಡ. ಮನ್ಸಿಗೆ ಸರಿಗಿಲ್ಲ, ಬೇಜಾರಾಗಿದ್ದಾಗ ತಲೆ ಕೂಡ ಬಾಚೋದಕ್ಕೆ ಮನ್ಸಾಗೋದಿಲ್ಲ. ಸೊ ನಿಮ್ಗೂ ಕೂಡ ನಾನು ಅದನ್ನೇ ಹೇಳ್ತೀನಿ, ಎಷ್ಟೇ ಬೇಜಾರಿರ್ಲಿ ಏನಿರ್ಲಿ, ಕೆಲವು ದಿವಸ ನಮ್ಗೆ ತಲೆ ಬಾಚಕ್ಕೆ ಮನ್ಸಾಗಿಲ್ಲ ಅಂದ್ರೂ ಕೂಡ ಮತ್ತೆ ವಿ ಹ್ಯಾವ್ ಟು ಗೆಟ್ ಅಪ್. ನಮ್ಮನ್ನ ನಾವು ಚೆನ್ನಾಗಿ ರೆಡಿ ಮಾಡ್ಕೊಂಡು ಸ್ವಲ್ಪ ಫ್ರೆಶ್ ಅಪ್ ಆಗಿ ಚೆನ್ನಾಗಿ ನಮ್ಮನ್ನ ನಾವು ಕೇರ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಎದ್ದು ಕೂಡಲೇ ನಾನು ನನ್ನ ಮುಖವನ್ನೇ ನಾನು ನೋಡ್ಕೊಳ್ತಾ ತಲೆ ಬಾಚಿಕೊಂಡು ಚೆನ್ನಾಗಿ ಒಂದು ಪಾಸಿಟಿವ್ ಥಾಟ್ ನ ಇಟ್ಕೊಂಡು ಹೇಳ್ತೀನಿ. ಬೆಳಗಿನ ಒಂದು ಟೈಮ್ ಏನಿದೆ ತುಂಬಾ ಇಂಪಾರ್ಟೆಂಟ್. ಸ್ವಲ್ಪ ಸ್ಲೋ ಮಾರ್ನಿಂಗ್ ನಾವು ರೂಢಿಸ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ತುಂಬಾ ಗಡಿಬಿಡಿನಲ್ಲಿ ನಾವು ದಿನವನ್ನ ಸ್ಟಾರ್ಟ್ ಮಾಡಿದ್ರೆ ಇಡೀ ದಿನ ಒಂದು ರೀತಿ ಪ್ರೆಷರ್ ಅಲ್ಲಿ ಇರ್ತೀವಿ. ನಾವು ಮೈಂಡ್ ಕೂಡ ಸ್ಟ್ರೆಸ್ ನಲ್ಲಿ ಇದ್ರೆ ಹೆಲ್ತ್ಗೆ ಕೂಡ ತುಂಬಾ ಎಫೆಕ್ಟ್ ಆಗುತ್ತೆ. ಹಾಗಾಗಿ ಸ್ಲೋ ಮಾರ್ನಿಂಗ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ನಿಮ್ಗೆ ಏನ್ ಅನ್ಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ನೀವೇನಾದ್ರು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನೆಲ್ ನ ನೋಡಿ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇರಾ ಚೈತ್ರಾ PVK ಯೂಟ್ಯೂಬ್ ಚಾನಲ್. ಇವತ್ತು 18ನೇ ತಾರೀಕು ಆಗಸ್ಟ್. ನಾನು ಫ್ರೆಶ್ ಅಪ್ ಆಗಿ ತಲೆ ಬಾಚಿ ಇನ್ನು ವರ್ಕೌಟ್ ಮಾಡಿಲ್ಲ. ಸ್ವಲ್ಪ ಲೇಟ್ ಆಗ್ತಾ ಇದೆ ಎದ್ದೇಳೋದಿನ ನಡುವೆ. ತುಂಬಾ ಹಳೆ ವಿಡಿಯೋಸ್ ಇತ್ತು, ಎಲ್ಲ ಕ್ಲಿಯರ್ ಮಾಡೋಣ ಅಂತ ಹೇಳಿ. ಸೊ ಎದ್ಬಿಟ್ಟು ಫ್ರೆಶ್ ಅಪ್ ಆಗಿ ಇವಾಗ ತುಪ್ಪಕ್ಕೆ ವೆಯ್ಟ್ ಮಾಡ್ತಾ ಇದ್ದೆ. ತುಪ್ಪ ಅವರು ಬರೋದಿದ್ದಾರೆ ಈಗ. ಹಾಗಾಗಿ ತುಪ್ಪ ಕೊಡ್ಬೇಕು ಒಬ್ರಿಗೆ. ಮೊನ್ನೆನೆ ಹೇಳಿದ್ದೆ ತುಪ್ಪ ಬೇಕು ಅಂತ ಹೇಳಿ. ಸೊ ಈಗ ಬರ್ತಾ ಇದ್ದಾರೆ. ಸೊ ಇದಾಗಿದೆ ಈಗ ಬೆಳಗಿನ ಕತೆ. ಅಮ್ಮಂದು ಕೂಡ ಮೆಸೇಜ್ ಬಂದಿದೆ. ನಾನು ಅಮ್ಮಂಗೆ ಒಂದು ವಿಡಿಯೋ ಕಳಿಸಿದ್ದೆ. ಮಸಲ್ ಕ್ರ್ಯಾಂಪ್ ಆಗೋದು, ಕೆಲವರಿಗೆ ಮಸಲ್ ಕ್ರ್ಯಾಂಪ್ ಆಗುತ್ತಲ್ವಾ, ಅಮ್ಮಂಗೆ ಕೆಲವು ಸತಿ ಆಗುತ್ತೆ ಆ ಥರ. ಅಂದ್ರೆ ರಾತ್ರಿ ಹೊತ್ತು ಮೀನ್ ಕಂಡ ಅಂತ ಹೇಳ್ತೀವಿ ಅಲ್ವಾ, ಕಾಲ್ ಹತ್ರ ಹಿಡ್ಕೊಳ್ಳುವಂಥದ್ದು, ಆ ರೀತಿ ಆಗುತ್ತೆ. ಇಲ್ಲಿ ಮಳೆ ಬರ್ತಾ ಇದೆ, ಹಾಗೆ ನೋಡ್ತಾ ಇದ್ದೀನಿ. ತೋರಿಸ್ತೀನಿ ನಿಮಗೂ ಕೂಡ. ಅಂದ್ರೆ ಸಣ್ಣಗೆ ಬರ್ತಾ ಇದೆ ಮಳೆ, ಕಾಣೋದಿಲ್ಲ ವಿಡಿಯೋನಲ್ಲಿ. ಸೊ ಹೀಗೆ ಮಸಲ್ ಕ್ರಾಂಪ್ದು ವಿಡಿಯೋ ಕಳಿಸಿದ್ದೆ. ತುಂಬ ಲೇಟ್ ಕಳಿಸಿದ್ದೆ, 11:15 ಅದಕ್ಕೆ ನಾನು ಗುಡ್ ಮಾರ್ನಿಂಗ್ ಕಳಿಸಿದೆ ಇವಾಗ. ಸ್ವಲ್ಪ ಹೊತ್ತಿಗೆ ಮುಂಚೆ ಅಮ್ಮ ಹೇಳಿದ್ರು ಲೇಟಾಗಿ ಕಳಿಸಿದ್ದು, ಮೆಸೇಜ್ ಲೇಟಾಗಿ ಮಾಡಿದ್ದಲ್ಲ, ಮಲ್ಗಿದ್ ಲೇಟ್ ಆಯಿತು ಅಂತ ನಾನು ಸುಮ್ಮನಾದೆ ಅಂತ ಹೇಳಿದ್ರು ಅಮ್ಮ. ನೋಡಿ ಇದು ಹೇಗಾಗಿದೆ ನಂದು ಹಿಂದೆ ಬ್ಯಾಕ್ ಗ್ರೌಂಡ್. ತುಂಬ ಹಳೇದಿದು, ಶೇಡ್ಗೆ ಇರಲಿ ಅಂತ ಹೇಳಿ ಹಾಕಿದ್ದೀನಿ. ಮನೆಯಲ್ಲೇ ಏನಾದ್ರು ಮಾಡ್ಬೇಕು ಅದನ್ನ. ನಾನು ಜಾಸ್ತಿ ಏನು ಇನ್ವೆಸ್ಟ್ ಮಾಡೋದಕ್ಕೆ ಈ ಊರಲ್ಲಿ ಇಷ್ಟಪಡೋದಿಲ್ಲ. ಜೊತೆಗೆ ಜಾಸ್ತಿ ನನ್ನ ಹತ್ರ ಹಣ ಕೂಡ ಇಲ್ಲ ಅಷ್ಟು. ಹಾಗಾಗಿ ಸ್ನೇಹಿತರೆ, ಸೊ ನೋಡುವ, ಮನೆ ಚೇಂಜ್ ಆದ್ಮೇಲೆ ಸ್ವಲ್ಪ ಎಲ್ಲ ಚೇಂಜ್ ಮಾಡುವ. ಲೆಟ್ಸ್ ಗೆಟ್ ಗೋಯಿಂಗ್. ಒಂದೊಂದ್ಸತಿ ಬೇಜಾರು ಅನ್ಸುತ್ತೆ, ಇನ್ನು ಎಷ್ಟು ದಿವಸ ಈ ಊರಲ್ಲಿ ಇರ್ಬೇಕಪ್ಪ ಅಂತ. ಬಟ್ ಯಾವ ಟೈಮಲ್ಲಿ ಏನಾಗಬೇಕೋ ಅದೇ ಆಗಬೇಕು. ತುಂಬ ಚೆನ್ನಾಗಿ ಇರುವಂತಹ ದಿನಗಳು ನೋಡಿದ್ದೀನಿ, ತುಂಬ ವರ್ಸ್ಟ್ ಡೇಸು ನೋಡಿದ್ದೀನಿ. ಎರಡೂ ಥರ ನೋಡಿರೋದ್ರಿಂದ ಜೀವನ ಚೆನ್ನಾಗಿ ಪಾಠ ಕಲಿಸಿದೆ. ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಟು ದ ಲೈಫ್. ಸ್ನೇಹಿತರೆ, ರೆಗ್ಯುಲರ್ ಆಗಿ ನಾನು ಮನೆ ತುಪ್ಪ ತಗೊಳ್ತೀನಿ. ಯಾರು ಕೇಳ್ತಾರೋ ಅವ್ರಿಗೆ ಕೊಡ್ತೀನಿ. ಸೊ ಇದ್ರ ಬಗ್ಗೆ ನಾನು ಆಲ್ರೆಡಿ ವಿಡಿಯೋಸ್ ನಲ್ಲಿ ಹೇಳಿದ್ದೀನಿ, ನಿಮಗೂ ಬೇಕಂದ್ರೆ ತಿಳಿಸಿ ಸ್ನೇಹಿತರೆ. ಇಲ್ಲಿ ಸ್ನೇಲು ಏನಂತಾರೆ ಇದಕ್ಕೆ, ಶಂಖ ಹುಳು ಅಥವಾ ಬಸವ ಹುಳುನ ಏನಂತಾರೆ ಇದಕ್ಕೆ ಕಾಮೆಂಟ್ ಮಾಡಿ. ಸ್ನೇಲ್ ಅಂತ ಕರಿತೀವಲ್ವಾ, ಎಷ್ಟು ನಿಧಾನಕ್ಕೆ ಬರ್ತಾ ಇದೆ ನೋಡಿ. ನೋಡಿ ಈ ತರ ಇದೆ. ಇದನ್ನ ಆಚೆ ಕಳಿಸ್ಬೇಕು ಇವಾಗ. ಚೂರು ಟಚ್ ಮಾಡಿದ್ರೆ ನೋಡಿ, ಆ ಕಡೆ ಡೈರೆಕ್ಷನ್ ಮಾಡಿಬಿಟ್ಟೆ. ಅದು ಅಲ್ಲಿ ಹೋಗ್ತಾ ಇದೆ ಆಚೆ.
ನೋಡಿ ಎಷ್ಟು ಸ್ಲೋ ಹೋಗುತ್ತಿದ್ದು. ಸ್ವಲ್ಪ ಈ ಕಡೆ ತಳ್ಳಿದ್ರೆ ಹೋಗುತ್ತದೆ, ಏನು ಸಾಯ್ಲಿಲ್ಲ. ಸ್ವಲ್ಪ ತೆಗ್ದು ಆ ಕಡೆ ಹಾಕ್ಬೇಕು. ನೋಡಿ ಏನು ಆಗಲ್ಲ ಅದಕ್ಕೆ. ಸ್ವಲ್ಪ ನಾನು ಮರದಲ್ಲಿ ಹೀಗೆ ತೆಗೆದು ಆ ಕಡೆ ಬಿಡ್ತೇನೆ. ನೋಡಿ ಸ್ವಲ್ಪ ಆ ಕಡೆ ಬಿಟ್ರೆ ಏನಾಗಲ್ಲ. ಸ್ವಲ್ಪ ಆ ಕಡೆ ಬಿಡುವ. ಅಲ್ಲಿ ಆ ಕಡೆ ಡೈರೆಕ್ಷನ್ ಅಲ್ಲಿ ಬಿಟ್ರೆ ಆ ಕಡೆ ಹೋಗುತ್ತೆ. ಕೆಳಗೆ ಹೋಯ್ತು ಅದ ಕೆಳಗೆ. ಸುಮ್ಮನೆ ಸಾಯಿಸೋದಕ್ಕೂ ಇಷ್ಟ ಆಗಲ್ಲ, ಆ ಕಡೆ ಕಳಿಸ್ಬಿಡೋದು. ಸ್ನೇಹಿತರೆ, ಇಲ್ಲಿ ಸ್ವಲ್ಪ ತೊಂಡೆಕಾಯಿ ಇದೆ. ಸೊ ಇದನ್ನ ನೀಟಾಗಿ ಇವಾಗ ಕಟ್ ಮಾಡಿ ಪಲ್ಯ ಮಾಡೋಣ ಅಂತ ಹೇಳಿ ಅನ್ಕೊಳ್ತಾ ಇದೀನಿ. ಸೊ ನಿನ್ನೆನೆ ತೊಳೆದು ಇಟ್ಟಿದ್ದೆ, ಇದನ್ನ ತೊಳೆದು ಒಂದು ಒಣಗಿರೋ ಬಟ್ಟೆನ ಹೊಚ್ಚಿ ಇಟ್ಟಿದ್ದೆ. ಸೊ ಒಂದು ಕಟ್ ಮಾಡಿದೆ, ಸ್ವಲ್ಪ ಸೈಡ್ ಅಲ್ಲಿ ಒಂಥರ ಆಗಿತ್ತು, ಕಟ್ ಮಾಡಿದೆ. ಇದು ಚೆನ್ನಾಗಿದೆ. ಸೊ ಇವಾಗ ಇದಿಷ್ಟು ಕಟ್ ಮಾಡಿ ಒಂದ್ ಸ್ವಲ್ಪ ಈರುಳ್ಳಿ ಹಾಕಿ ಒಂದು ಪಲ್ಯ ಮಾಡ್ತೀನಿ. ನೋಡೋಣ, ಟೊಮೆಟೊ ಹಾಕ್ಬೇಕಾ ಬೇಡವಾ? ಏನ್ ಬೇಡ ಅಂತ ಅನ್ಕೊಳ್ತೀನಿ. ಇದು ಜಸ್ಟ್ ನಾನು ನಿನ್ನೆ ನೈಟ್ ಶಾವಿಗೆ ಉಪ್ಪಿಟ್ಟು ಮಾಡುವಾಗ 2 ಟೊಮೆಟೊ ಇಟ್ಕೊಂಡಿದ್ದೆ, ಆಮೇಲೆ ಒಂದೇ ಸಾಕಾಯ್ತು. ಅದಕ್ಕೆ ಇದು ಹಾಗೆ ಇದೆ ಇಲ್ಲಿ ತೊಳ್ತಿರುವಂಥದ್ದು. ಸೊ ಫಸ್ಟ್ ಇವಾಗ ಇದಿಷ್ಟನ್ನ ಹೆಚ್ಕೊಳ್ತೀನಿ. ವಿಡಿಯೋ ಮಾಡ್ಕೊಳ್ಳೋದಕ್ಕಾಗ್ಲಿಲ್ಲ, ತೊಂಡೆಕಾಯಿ ಪಲ್ಯ ಮಾಡಿ ಹಾಗೆ ಇಲ್ಲಿ ನಾನು ಚಿತ್ರಾನ್ನ ಮಾಡ್ಕೊಂಡಿದ್ದೆ, ತಿಂತಾ ಇದೀನಿ. ಚೆನ್ನಾಗಾಗಿತ್ತು. ಈ ರೀತಿ ಒಂದು ಪಲ್ಯ ಇದ್ರೆ ಒಳ್ಳೇದಾಗುತ್ತಲ್ಲ. ಸ್ನೇಹಿತರೆ, ನಂಗೆ ಏನಾದ್ರು ಸ್ವೀಟ್ ತಿನ್ಬೇಕು ಅನ್ಸ್ತಾ ಇತ್ತು. ಸೊ ಸಬ್ಬಕ್ಕಿ ಕೂಡ ನೆನ್ಸಿದ್ದೀನಿ, ಸಬ್ಬಕ್ಕಿ ಪಾಯಸ ಮಾಡೋಣ ಬೆಲ್ಲ ಹಾಕಿ ಅಂತ. ಹಾಗೆ ಸ್ವಲ್ಪ ಬೇಳೆ ಬೇಯಕ್ಕಿಟ್ಟಿದ್ದೆ, ಸಾರು ಮಾಡೋಣ ಅಂತ. ನನಗೆ ತಡಿಯಕ್ಕಾಗಿಲ್ಲ, ಏನಾದ್ರು ತಿನ್ಬೇಕು ಅನ್ಸ್ತಿತ್ತಾ. ಬೇಳೆ ಬೆಂದ ಕೂಡಲೇ ಇವಾಗ ಇದಕ್ಕೆ ನಾನು ಸ್ವಲ್ಪ ಬೆಲ್ಲ, ಹಾಲು, ತುಪ್ಪ ಎಲ್ಲ ಹಾಕಿದೀನಿ. ತಿನ್ನಕ್ಕೊಂಥರ ಚೆನ್ನಾಗಿರುತ್ತೆ. ಸ್ನೇಹಿತರೆ, ನಾನಿಲ್ಲಿ ಹೋಟ್ಲಿಂದ ಊಟ ತಗೊಂಡ್ಬಿಟ್ಟಿದ್ದೀನಿ. ಸೊ ಇಲ್ಲಿ ನೋಡಿ, ಇದು ನಾನು ಬೇಳೆ ಮತ್ತೆ ಬೆಲ್ಲ, ಹಾಲು, ತುಪ್ಪ ಎಲ್ಲ ಹಾಕಿ ತಿಂದಿದ್ದು ಹಾಗೆ ಇಟ್ಟಿದ್ದೀನಿ. ಇನ್ನೊಮ್ಮೆ ತಿನ್ಬೋದು ಅಂತ ಹೇಳಿ. ಸೊ ಹುಳಿ ಮಾಡೋಣ ಅಂತ ಬೇಳೆ ಬೇಯಿಸಿದೆ, ಬಟ್ ನನಗೆ ಮನಸ್ಸೇ ಆಗಲಿಲ್ಲ. ಸೊ ಇವತ್ತೆಲ್ಲ ಏನೋ ಒಂಥರ ಮನಸ್ಸೇ ಇರಲಿಲ್ಲ ಸ್ನೇಹಿತರೆ. ಸಾಧ್ಯ ಆದ್ರೆ ನಾಳೆ ಹೇಳ್ತೀನಿ ಏನಾಯ್ತು ಅಂತ. ಅಂದ್ರೆ ನನ್ನ ಮನಸ್ಸಿಗೆ ಏನಾಯ್ತು ಅಂತ. ಯಾಕಂದ್ರೆ ಬೇರೆ ಏನಾಗಿಲ್ಲ ಪ್ರಾಬ್ಲಮ್, ಬಟ್ ಮನಸ್ಸಿನಲ್ಲಿ ಕೆಲವು ಇರುತ್ತಲ್ಲ, ನೋಡಿ ಇದು ವೇಸ್ಟ್. ಇದು ಕೆಲವೊಮ್ಮೆ ಹಾಗೆ. ಅದು ಮೊನ್ನೆದದು, ಇದು ಜೀರಾ ವಾಟರ್ ನೋಡಿ, ಸಬ್ಬಕ್ಕಿ ನೆನೆಸ್ದೆ, ಇದ್ರದ್ದು ಪಾಯಸ ಮಾಡಿ ಕುಡಿಯೋಣ ಅಂತ. ಆಕ್ಚುಲಿ ನಾನು ಬೇಳೆ ಬೇಯೋಕೆ ಇಟ್ಟು ಆಮೇಲೆ ಇದನ್ನ ನೆನೆಸಿದ್ದೆ, ಇದನ್ನ ಪಾಯಸ ಮಾಡಿ ಇದು ಸಾಂಬಾರ್ ಮಾಡೋಣ ಅಂತ. ಇಷ್ಟನ್ನ ಇತ್ತು ಆಲ್ರೆಡಿ. ಆದ್ರೆ ನನಗೆ ಏನ್ ಮಾಡಕ್ಕೂ ಮನಸ್ಸಾಗ್ತಾ ಇಲ್ಲ. ಒಂಥರ ದೇಹದಲ್ಲೂ ಕೂಡ ತುಂಬಾನೇ ಒಂದ್ ರೀತಿ ಏನೋ ಒಂದ್ ರೀತಿ ಕಮ್ಮಿ ಕಮ್ಮಿ ಅನ್ಸ್ತಾ ಇತ್ತು. ಏನಾದ್ರು ತಿನ್ನೋಣ ಅಂತ. ಅದಕ್ಕೆ ಒಂದ್ 3-4 ಸತಿ ನಾನು ಬೇಳೆ ಹಾಕಿ ಅದನ್ನೇ ಪಾಯಸ ಮಾಡಿ ತಿಂದೆ, ಪಾಯಸ ತರ ಮಾಡ್ಕೊಂಡು. ಮತ್ತೆ ಸಮಾಧಾನನೇ ಇಲ್ಲ. ವಿನುಗೂ ಹೇಳಿದೆ ನಾನು ಪಿಜ್ಜಾ ತಗೊಳ್ತೀನಿ ಅಂತ. ಆಮೇಲೆ ನೋಡಿದ್ರೆ ಪಿಜ್ಜಾ ತಗೊಳ್ಳಿಲ್ಲ. ವಿನು ಹೇಳಿದೆ ತಗೋ, ಚೆನ್ನಾಗಿರತ್ತಾಯ್ತು ಅಂತ. ಆಮೇಲೆ ನೋಡಿದ್ರೆ ನಾನು ಪಿಜ್ಜಾ ತಗೊಳ್ಳಿಲ್ಲ, ತಟ್ಟೆ ಇಡ್ಲಿ ತಗೊಂಡಿದ್ದೀನಿ. ಮತ್ತೆ ಸ್ವಲ್ಪ ಏನೋ ವೆಜಿಟೇರಿಯನ್ ನಾಟಿ ಸ್ಟೈಲ್ ಬಿರಿಯಾನಿ ಅಂತ ಹೇಳಿ ತಗೊಂಡಿದ್ದೀನಿ. ನೋಡುವ ಹೇಗಿದೆ ಅಂತ ಹೇಳಿ. ಇನ್ನೊಂದು ವಿಡಿಯೋ ಕಾಲ್ ಬರ್ತಾ ಇದೆ, ಮಾತಾಡಿ ಮತ್ತೆ ತಿಂತೀನಿ. ಇಲ್ಲಿ ಅಡಿಕೆ ತಟ್ಟೆನಲ್ಲಿ ಹಾಕಿ ಕೊಟ್ಟಿದ್ರು ಈ ಒಂದು ನಾಟಿ ಸ್ಟೈಲ್ ವೆಜ್ ಬಿರಿಯಾನಿನ, ಚಿಕ್ಕದು ಅಡಿಕೆ ತಟ್ಟೆನಲ್ಲಿ. ನನ್ನ ಹತ್ರ ಕೂಡ ಅಡಿಕೆ ತಟ್ಟೆ ಇದೆ, ಯಾರಿಗಾದ್ರೂ ಬೇಕಂದ್ರೆ ತಿಳಿಸಿ. 6 ಇಂಚಿಂದು ಚಾಟ್ಸ್ ತಿನ್ನೋಕೆ ಆಗುವಂತದ್ದು. ಸೊ ನಾಟಿ ಸ್ಟೈಲ್ ವೆಜ್ ಬಿರಿಯಾನಿ ತುಂಬಾನೇ ಚೆನ್ನಾಗಿತ್ತು, ಮನೇಲಿ ಮಾಡಿದ ಹಾಗೆ ಇತ್ತು. ಹಾಗೆ ತಟ್ಟೆ ಇಡ್ಲಿ ಕೂಡ ತುಂಬಾನೇ ಚೆನ್ನಾಗಿತ್ತು. ಸೊ ಇಷ್ಟನ್ನ ಹೇಳ್ತಾ ಈ ಒಂದು ವ್ಲಾಗ್ ನ ಇಲ್ಲಿಗೆ ಮುಗಿಸ್ತಾ ಇದೀನಿ. ಇದಾಗಿತ್ತು ಇವತ್ತಿನ ವ್ಲಾಗ್. ಮುಂದಿನ ವ್ಲಾಗ್ ನಲ್ಲಿ ಮತ್ತೆ ಭೇಟಿ ಆಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.